ತುಲಾ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ಶುಭ ವಿಚಾರಗಳ ವಿಡಿಯೋಗೆ ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಏನೇನು ಒಳ್ಳೆಯದಾಗಲಿದೆ? ಮೊಟ್ಟ ಮೊದಲನೇದಾಗಿ ಶುಕ್ರ ಬಲ. ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂಥ ಶುಕ್ರ ಗ್ರಹ ನಿಮ್ಮದೇ ರಾಶಿಯಲ್ಲಿರಲಿದ್ದಾನೆ. ಸೊ ಏನಾಗುತ್ತೆ ಅದರಿಂದ ಅಂತಂದರೆ, ಕಳೆದುಕೊಂಡಂತಹ ನಿಮ್ಮ ಗೌರವ ಮರ್ಯಾದೆಗಳು, ಅಂದರೆ ನಿಮಗೆಲ್ಲರೂ ಅವಮಾನ ಮಾಡಿದರೆ, ನಿಮ್ಮನ್ನು ಸೈಡ್ ಲೈನ್ ಮಾಡಿದರೆ, ನಿಮಗೆ ಪ್ರಾಮುಖ್ಯತೆ ಕೊಡದೇ ಇದ್ದರೆ, ಯಾರೇ ನೀವು ನಡ್ರಿ ಅತ್ಲಾಗಿ ಅಂತೇನಾದ್ರು ನಿಮ್ಮನ್ನು ಕೇರ್ಲೆಸ್ ಮಾಡಿದರೆ ಸೆಪ್ಟೆಂಬರ್ ತಿಂಗಳಲ್ಲಿ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ಕಳೆದುಕೊಂಡ ಪ್ರಾಮುಖ್ಯತೆ ನಿಮಗೆ ಮರಳಿ ಬರಲಿದೆ. ಕಾರಣ ಶುಕ್ರ ಗ್ರಹ ನಿಮ್ಮ ರಾಶ್ಯಾಧಿಪತಿ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ನೀವು ಕಳೆದುಕೊಂಡ ಎಲ್ಲ ಪ್ರಾಮುಖ್ಯತೆಗಳನ್ನು, ಗೌರವ ಮರ್ಯಾದೆಗಳನ್ನು, ನಿಮ್ಮ ಅನಿವಾರ್ಯತೆಗಳನ್ನೆಲ್ಲ ವಾಪಸ್ ಪಡ್ಕೊಳ್ಳಿದ್ದೀರಿ. ನೀವಿದ್ರೇ ಕೆಲಸ ಆಗುತ್ತೆ, ನೀವಿದ್ರೆ ಕೆಲಸ ಆಗಲ್ಲ ಅನ್ನೋ ಥರ ಆಗಿಬಿಡುತ್ತೆ. ಸೊ ನಿಮ್ಮ ಪ್ರಾಮುಖ್ಯತೆ, ನಿಮಗೆ ಶುಭಾಶಯಗಳು. ಖಂಡಿತವಾಗಿ ಎಲ್ಲರೂ ನಿಮ್ಮ ಹತ್ರನೇ ಬರ್ತಾರೆ. ಯಾರನ್ನೂ ಅಹಂಕಾರದೊಂದಿಗೆ ಅವಮಾನ ಮಾಡಲಿಕ್ಕೆ ಹೋಗಬೇಡಿ. ಹಾಗಂತ ಖಂಡಿತವಾಗಿ ನಿಮ್ಮ ಪ್ರಾಮುಖ್ಯತೆಯನ್ನು ನೀವು ಎಂಜಾಯ್ ಮಾಡಿ. ಒಳ್ಳೆಯದಾಗಲಿ. ಎರಡನೆಯ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಆರೋಗ್ಯ ವೃದ್ಧಿ. ಶುಕ್ರ ಗ್ರಹ ನಿಮಗೆ ಅಷ್ಟಮಾಧಿಪತಿಯೂ ಹೌದು, ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಸೊ ಅದರಿಂದ ಕಳೆದ ಹೋದ ತಿಂಗಳು ಅಥವಾ ಅದ್ರ ಹೋದ ತಿಂಗಳು ಒಂದು 2-3 ತಿಂಗಳಿಂದ ಈಚೆಗೆ ನಿಮಗೆ ಆರೋಗ್ಯ ಸರಿ ಇಲ್ಲ. ಏನು ಮಾಡಿದ್ರೂ ಸಹ ಆರೋಗ್ಯ ಮೇಲಿಂದ ಮೇಲೆ ಸಮಸ್ಯೆ ಆಗ್ತಾ ಇದೆ, ಹಿನ್ನಡೆ ಆಗ್ತಾ ಇದೆ, ಮೆಡಿಸಿನ್ಸ್ಗಳೆಲ್ಲ ರಿವರ್ಸ್ ಆಗ್ತಾ ಇದೆ, ಸೈಡ್ ಎಫೆಕ್ಟ್ಸ್ ಕೊಡ್ತಾ ಇದೆ, ಒಳ್ಳೆ ಡಾಕ್ಟರ್ ಸಿಗ್ತಾ ಇಲ್ಲ, ಒಳ್ಳೆ ಟ್ರೀಟ್ಮೆಂಟ್ ಸಿಗ್ತಾ ಇಲ್ಲ. ಏನಿಲ್ಲ ಅಂದರೂ ಏನು ಸಮಸ್ಯೆ ಆಗಿದ್ದರೂ ಸಹ ನಿಮಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಹಂಗಾಗಲ್ಲ. ನಿಮಗೆ ಒಳ್ಳೆ ಡಾಕ್ಟ್ರು ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಔಷಧಿ ಸಿಗುತ್ತೆ, ಔಷಧಿಗಳು ಕೆಲಸ ಮಾಡುತ್ತೆ. ನೀವು ಮತ್ತೆ ಪುನಃ ಸದೃಢರಾಗಿ ನಿಮ್ಮ ಕೆಲಸ ಕಾರ್ಯಗಳು, ನಿಮ್ಮ ವ್ಯವಹಾರಗಳು ಮುಂದುವರಿಸ್ಕೊಂಡು ಹೋಗ್ಲಿಕ್ಕೆ ಅನುಕೂಲ ಆಗುತ್ತೆ. ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಮೂರನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಕುಜಬಲ. ಕುಜಬಲದಿಂದ ಏನಾಗುತ್ತೆ ಗೊತ್ತಾ ನಿಮಗೆ? ಭಾಳ ಇಂಪಾರ್ಟೆಂಟಾಗಿ ಅದೃಷ್ಟ ಸಿಗಲಿದೆ. ಯಾಕಂದರೆ ಭಾಗ್ಯಸ್ಥಾನದಲ್ಲಿದ್ದಾನೆ ಕುಜ, ಭೂಮಿಕಾರಕ. ಅದರಿಂದ ಏನಾಗುತ್ತೆ? ಅದೃಷ್ಟವಶಾತ್ ಭೂಮಿ ವ್ಯವಹಾರಗಳೆಲ್ಲ ನೀವು ಆಗೋದೇ ಇಲ್ಲ ಅಂದ್ಕೊಂಡಂತಹ ಭೂಮಿ ವ್ಯವಹಾರಗಳು ಸಹ ಆಗಿಬಿಡುತ್ತೆ. ಯಾವುದೋ ಸೈಟ್ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೆ, ಸೇಲ್ ಆಗ್ತಾ ಇಲ್ಲ, ಸಮಸ್ಯೆ ಆಗುತ್ತೆ ಅಂತ ಸೇಲ್ ಆಗಿಬಿಡುತ್ತೆ. ಯಾವುದೋ ಒಂದು ಸೈಟ್ ತೊಗೋಬೇಕು ಅಂದ್ಕೊಂಡಿದ್ದೀನಿ, ಆಗುತ್ತೆ ಇಲ್ವೋ, ಅನಿರೀಕ್ಷಿತವಾಗಿ ಆ ಸೈಟ್ ತೊಗೊಬರ್ತೀರಾ ನೀವು. ಅಥವಾ ಯಾವುದೇ ರಿಯಲ್ ಎಸ್ಟೇಟ್ ವ್ಯವಹಾರಗಳಲ್ಲಿ ಮಾಡ್ತಾ ಇದ್ದೀರಾ, ಖಂಡಿತವಾಗಿ ಹೂವಾಯ್ತದಂಗೆ ಆಗಿಬಿಡುತ್ತೆ ಕೆಲಸಗಳು. ಅದರಲ್ಲೂ ನಿಮ್ಮ ನೀವು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇರತಕ್ಕಂಥ ತುಲಾ ರಾಶಿಯವರಾಗಿದ್ದರೆ, ಸಾಫ್ಟ್ವೇರ್ ಇಂಜಿನಿಯರ್ ತುಲಾ ರಾಶಿ ಆಗಿದ್ದರೆ, ರೈತರಾಗಿದ್ದರೆ, ತುಲಾ ರಾಶಿಯ ರೈತರಾಗಿದ್ದರೂ ಸಹ ಅದೃಷ್ಟವಶಾತ್ ಬಹಳಷ್ಟು ಕೆಲಸ ಕಾರ್ಯಗಳಾಗ್ಬಿಡಲಿದೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಬಹಳಷ್ಟು ಶುಭ ವಿಚಾರಗಳಿದೆ. ತುಂಬ ಇಂಪಾರ್ಟೆಂಟ್ ವಿಡಿಯೋ. ದಯವಿಟ್ಟು ಪ್ರತಿಯೊಬ್ಬ ತುಲಾ ರಾಶಿಯವರಿಗೆ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವಿನ್ನು ಇನ್ಸ್ಟಾಗ್ರಾಮಲ್ಲೋ ಅಥವಾ ಯೂಟ್ಯೂಬಲ್ಲೋ ಅಥವಾ ಫೇಸ್ಬುಕ್ಕಲ್ಲೋ ನೋಡ್ತಾ ಇದ್ದೀರಾ, ಯೂಟ್ಯೂಬಲ್ಲಿ ನೋಡ್ತಾ ಇದ್ದಾರೆ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಕ್ಕೆ ಮರಿಬೇಡಿ. ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಆದರೆ ನಮ್ಮ ಪೇಜ್ ಫಾಲೋ ಮಾಡ್ಕೊಳ್ಳಿ ಮರಿಬೇಡಿ. ಪ್ರತಿಯೊಬ್ಬರು ಸಹ ಕೆಳಗಡೆ ಕಮೆಂಟ್ ಮಾಡಿ ನಿಮ್ಮ ಪ್ರಶ್ನೆಗಳನ್ನು, ನಾನು ಖಂಡಿತ ನಿಮ್ಮ ಪ್ರಶ್ನೆಗಳನ್ನ ಓದ್ತಾ ಇರ್ತೇನೆ. ಸಾಧ್ಯವಾದರೆ ಉತ್ತರಿಸಲಿಕ್ಕೂ ಸಹ ಪ್ರಯತ್ನ ಮಾಡ್ತೇನೆ, ರಿಪ್ಲೈ ಮಾಡಲಿಕ್ಕೆ. ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಉದ್ಯೋಗದ ವಿಚಾರದಲ್ಲಿ ಅನುಕೂಲ. ಮೊದಲ 2 ವಾರಗಳಿದೆಯಲ್ಲ, ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳು ಉದ್ಯೋಗದ ವಿಚಾರದಲ್ಲಿ ತುಂಬ ಚೆನ್ನಾಗಿ ಅನುಕೂಲ ಆಗಲಿದೆ. ನೀವು ತುಲಾ ರಾಶಿಯ ನಿರುದ್ಯೋಗಿಗಳಿಗೆ ಉದ್ಯೋಗ ಬೇಕು, ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು, ಉದ್ಯೋಗದಲ್ಲಿ ಏನೋ ಲಾಭ, ಒಂದು ಪ್ರಾಫಿಟ್ ಆಗಬೇಕು. ಆ ಜಾಬ್ ಸೆಕ್ಟರಲ್ಲೇ ಆ ಒಂದು ಪ್ರಾಫಿಟ್ ಆಗಬೇಕು ನಿಮಗೆ. ಜಾಬ್ ಸೆಕ್ಟರಲ್ಲಿ ನಿಮ್ಗೆ ಆ ಪ್ರಾಫಿಟ್ ಆಗಬೇಕು ಅಂತಂದರೆ ಸೆಪ್ಟೆಂಬರ್ ತಿಂಗಳ ಮೊದಲ 2 ವಾರಗಳಲ್ಲಿ ತುಂಬ ಚೆನ್ನಾಗಿ ಸಾಧ್ಯತೆ ಇದೆ. ಆಮೇಲೆ ಸ್ವಲ್ಪ ಕಷ್ಟ. ಮೊದಲ 2 ವಾರಗಳಂತೂ ತುಂಬ ಚೆನ್ನಾಗಿ ಸಾಧ್ಯತೆ ಇದೆ. ಖಂಡಿತವಾಗಿ ಬಳಸ್ಕೊಳ್ಳಿ. ಉದ್ಯೋಗದಲ್ಲಿ ನಿಮಗೆ ಒಳ್ಳೆಯದಾಗಲಿ. 5ನೇ ಶುಭ ವಿಚಾರ ತುಲಾ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ವಿವಾಹ ವಿಚಾರದಲ್ಲಿ ಸ್ವಲ್ಪ ಅನುಕೂಲ ಆಗುತ್ತೆ. ಯಾಕೆಂದರೆ ಸಪ್ತಮಾಧಿಪತಿ ಭಾಗ್ಯದಲ್ಲಿರ್ತಾನೆ ಅಂತಂದಾಗ ಅದು ಕುಟುಂಬಾಧಿಪತಿ ಬೇರೆ ಅವನು. ಸೊ ಅದರಿಂದ ನಿಮ್ಮ ಫ್ಯಾಮಿಲಿಯವರು ಅವಿವಾಹಿತ ತುಲಾ ರಾಶಿಯವರು ನೀವು ಮದುವೆಗೋಸ್ಕರ ಪ್ರಯತ್ನ ಮಾಡ್ತಾ ಇದ್ದಾರೆ ಅಂದರೆ ಒಂದು ಸ್ವಲ್ಪ ನಿಮ್ಮ ಫ್ಯಾಮಿಲಿಯವರೆಲ್ಲೋ ಹುಡುಕಿ ಸ್ವಲ್ಪ ಪ್ರಯತ್ನ ಮಾಡಿ, ವಿವಾಹದ ವಿಚಾರ ಅಲ್ಲೊಂದು ಗಂಡಿದೆ, ಇಲ್ಲೊಂದು ಹೆಣ್ಣಿದೆ, ಹಿಂಗಿದೆ ಹಂಗಿದೆ ಅಂತ ಅವರ ಒಂದು ಇನ್ವಾಲ್ವ್ಮೆಂಟ್ ಚೆನ್ನಾಗಿರುತ್ತೆ. ಖಂಡಿತವಾಗಿ ವಿವಾಹದ ವಿಚಾರದಲ್ಲಿ ಅನುಕೂಲವಾಗುತ್ತೆ. ಆಯ್ತಲ್ವಾ? ಸೊ ಇದೆಲ್ಲ ಶುಭ ವಿಚಾರಗಳು ಅಂತಂದ್ರೂ ಇಲ್ಲಿ ನೀವು ಗಮನಿಸಬೇಕಾಗಿರ್ತಕ್ಕಂಥದ್ದು ಎಚ್ಚರಿಕೆಗಳು ಸಹ ಇದೆ. ಅದನ್ನೊಂದು ವಿಡಿಯೋ ಮಾಡ್ತೇನೆ. ಅಷ್ಟೇ ಅಲ್ಲ, ಮಹಾಚಂದ್ರ ಗ್ರಹಣ ಸಂಭವಿಸ್ತಾ ಇದೆ ಆಗಸ್ಟ್ 28ನೇ ತಾರೀಕು. ಗೋಚಾರ ಆಚರಣೆ ಎರಡೂ ಸಹ ಇಲ್ಲ, ಪ್ರಭಾವ ಇರುತ್ತೆ. ಅದ್ರ ಬಗ್ಗೆಯೂ ಸಹ ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೇನೆ. ಆದರೆ ಒಂದು ವಿಶೇಷವಾದ ಪರಿಹಾರ, ವಿಶೇಷವಾದ ಪ್ರಸಾದ ಇದೆ ನಿಮಗೋಸ್ಕರ, ಅದ್ರ ಬಗ್ಗೆಯೂ ಸಹ ತಿಳಿಸ್ತೇನೆ. ಈಗ ಆಗಸ್ಟ್ 28ನೇ ತಾರೀಕು ಶುಕ್ರವಾರ, ವರಮಹಾಲಕ್ಷ್ಮಿ ಹಬ್ಬದ ದಿವಸವೇ
ನಮ್ಮ ಯಾಗಶಾಲೆಯಲ್ಲಿ ನಾವು ಬಹಳ ವಿಶೇಷವಾದ ಪರಿಹಾರ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಕಾರಣ ಅವತ್ತು ಚಂದ್ರಗ್ರಹಣ ಸಹ ಇದೆ. ಅಂದರೆ ಇಲ್ಲಿ ಗೋಚಾರವೂ ಇಲ್ಲ, ಆಚರಣೆಯೂ ಇಲ್ಲ, ಪ್ರಭಾವ ಇರುತ್ತೆ. ಆದ ಕಾರಣ ಖಂಡಿತವಾಗಿ ಆ ಒಂದು ವರಮಹಾಲಕ್ಷ್ಮಿ ಹಬ್ಬದ ವಿಶೇಷ ಚಂದ್ರಗ್ರಹಣದ ಬಗ್ಗೆ ನಾವು ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ, ಯಾಕೆಂದರೆ ಅವತ್ತು ಹಗಲಿನಲ್ಲೇ ಚಂದ್ರಗ್ರಹಣ, ನಾವು ಹೋಮ ಮಾಡಬೇಕಾದ್ರೆ ಚಂದ್ರಗ್ರಹಣ ನಡೀತಾ ಇರುತ್ತೆ, ಇಲ್ಲಿ ಕಾಣೋದಿಲ್ಲ ಅನ್ನೋದೊಂದು ಬಿಟ್ಟರೆ. ಜೊತೆಗೆ ಅವತ್ತು ವರಮಹಾಲಕ್ಷ್ಮಿ ಹಬ್ಬ ಆಗಿರೋದ್ರಿಂದಾಗಿ ನಾವು ವರಮಹಾಲಕ್ಷ್ಮಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸೊ ಚಂದ್ರಗ್ರಹಣ ಶಾಂತಿ ಹೋಮ ಅಂದರೆ ಸಹಸ್ರ ಚಂದ್ರ ಶಾಂತಿ ಹೋಮ, ವರಮಹಾಲಕ್ಷ್ಮಿ ಹವನ, ಸಂತಾನ ಗೋಪಾಲಕೃಷ್ಣ ಹವನ, ಆಶ್ಲೇಷಾವಲಿ ಪೂಜೆ, ಸರ್ಪಶಾಂತಿ ಹೋಮ, ಇನ್ನೂ ವಿಶೇಷವಾದಂಥ ಹೋಮಗಳಿದೆ. ಮುಂದಿನ ತಿಳಿಸ್ಕೊಡ್ತೀನಿ. ಈ ವಿಶೇಷವಾಗಿರತಕ್ಕಂಥ ಸಪ್ತಚಕ್ರ ಬ್ರೇಸ್ಲೆಟ್, ಒರಿಜಿನಲ್ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನು ಪ್ರತಿಯೊಬ್ಬ ಸಂಕಲ್ಪ ಸೇವಾಕರ್ತರು ಕೊಡ್ತಾ ಇದ್ದೇವೆ. ಅದರಲ್ಲಿ ಸಹಸ್ರ ಚಂದ್ರಶಾಂತಿ ಹೋಮವನ್ನು ಮಾಡಿ ವಿಶೇಷವಾಗಿರ್ತಕ್ಕಂಥ ಶ್ವೇತಾರ್ಕರತ್ನ ಇದರೊಳಗಡೆ ಇದೆ, ಅದು ನಿಮಗೆ ಎನರ್ಜೈಸ್ ಮಾಡಿಕೊಡ್ತೇವೆ. ಅದರ ಜೊತೆಗೆ ನಿಮ್ಮ ಸಮಸ್ಯೆಗಳೆಲ್ಲ ಪರಿಹಾರಕ್ಕೆ 7 ವಿಧದ ವಿಶೇಷವಾಗಿರ್ತಕ್ಕಂಥ ಉಪರತ್ನಗಳಿದೆ. 8ನೇದಾಗಿರ್ತಕ್ಕಂಥ ಬೇರೆ ಉಪರತ್ನವೂ ಸಹ ಇದೆ. ಇದರಲ್ಲಿ ನಿಮ್ಮ ಶನಿಪೀಡೆ ಪರಿಹಾರಗಳಿಂದ ಹಿಡಿದು ನಿಮ್ಮ ಭೂಮಿ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ಆರ್ಥಿಕ ವ್ಯವಹಾರಗಳಿಗೆ ಅನುಕೂಲವಾಗುವಂತೆ, ವಿದ್ಯಾರ್ಥಿಗಳಿಗೆ ವಿದ್ಯೆ ವಿಚಾರದ ಅನುಕೂಲವಾಗುವಂತೆ, ಆರೋಗ್ಯದ ವಿಚಾರದ ಅನುಕೂಲವಾಗುವಂತೆ, ವಿವಾಹ ದಾಂಪತ್ಯ ವಿಚಾರಗಳಿಗೆ ಅನುಕೂಲವಾಗುವಂತೆ, ನಿಮ್ಮ ಎಲ್ಲ ಸಮಸ್ಯೆಗಳು ವಿಶೇಷವಾಗಿ ಮಾನಸಿಕವಾಗಿರತಕ್ಕಂಥ ಕ್ಷೋಭೆ ಪರಿಹಾರವಾಗಬೇಕು, ನೆಮ್ಮದಿಯಾಗಿ ಖುಷಿಯಾಗಿ ನೀವು ಇರಬೇಕು ಅನ್ನುವಂತಹ ಕಾರಣಕ್ಕೆ ಆರೋಗ್ಯ ಬಾಧೆಗಳು ಪರಿಹಾರವಾಗುವ ರೀತಿಯಲ್ಲಿ ಸಪ್ತಚಕ್ರ ಬ್ರೇಸ್ಲೆಟನ್ನು ಡಿಸೈನ್ ಮಾಡಿ ವಿಶೇಷವಾದ ಚಂದ್ರಗ್ರಹಣದ ದಿವಸ ಸಹಸ್ರ ಚಂದ್ರ ಶಾಂತಿ ಹೋಮ, ಆರ್ಥಿಕ ಬಾಧೆಗಳ ಪರಿಹಾರಕ್ಕೆ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಆದ್ದರಿಂದ ವರಮಹಾಲಕ್ಷ್ಮಿ ಹೋಮದಲ್ಲಿ ಇದು ಎನರ್ಜೈಸ್ ಮಾಡಿಕೊಡ್ತಾ ಇದೆ. ಪ್ರತಿಯೊಬ್ಬ ದಂಪತಿಗಳು, ಗಂಡ ಹೆಂಡತಿ ಇಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಬಹುದಾಗಿರ್ತದೆ. ಪ್ರತಿಯೊಬ್ಬರೂ ಸಹ ಇದನ್ನು ಧಾರಣೆ ಮಾಡ್ಕೊಳ್ಳಿ. ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ರಾಶಿ ಗೊತ್ತಿದ್ರೆ ಹಾಗೂ ನಿಮ್ಮ ವಿಳಾಸ, ಹೆಸರು ವಿಳಾಸ ಬಹಳ ಇಂಪಾರ್ಟೆಂಟು. ಬೇಗ ವಾಟ್ಸಪ್ ಮಾಡ್ಕೊಳ್ಳಿ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ. ವರಮಹಾಲಕ್ಷ್ಮಿ ಹಬ್ಬದ ಸಂಪೂರ್ಣ ಫಲ ಗ್ರಹಣ ಶಾಂತಿಯೊಂದಿಗೆ ನಿಮಗೆ ಖಂಡಿತವಾಗಿ ಸಿಗಲಿ. ಲಕ್ಷ್ಮೀ ಸಾನ್ನಿಧ್ಯವಾಗಲಿ. ಅವತ್ತು ಲೈವಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ಲೈವ್ ನೋಡ್ತೀರಾ. ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನ ಪ್ರಸಾದ ಸಹಿತ ಈ ವಿಶೇಷವಾಗಿರ್ತಕ್ಕಂಥ ಸಪ್ತಚಕ್ರ ಬ್ರಾಸ್ಲೆಟನ್ನು ಈ ಎಲ್ಲ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ನಿಮಗೆ ನಾನು ಸ್ಪೀಡ್ ಪೋಸ್ಟ್ ಮೂಲಕ ಕಳಿಸ್ಕೊಡ್ತೇನೆ. ಸೊ ದಯವಿಟ್ಟು, ಯಾಕೆಂದರೆ ಶುಕ್ರವಾರ ಆಗುತ್ತೆ, ಸೊ ಶನಿವಾರ ಭಾನುವಾರ ಬಿಟ್ಟು ಸೋಮವಾರ ದಿವಸ ನಾವು ಇಲ್ಲಿಂದ ಸ್ಪೀಡ್ ಬೋರ್ಡಲ್ಲಿ ಕಳಿಸ್ಕೊಟ್ಬಿಡ್ತೇವೆ ಸ್ಪೀಡ್ ಪೋಸ್ಟಲ್ಲಿ, ಗೊತ್ತಾಯ್ತಲ್ವಾ? ಸೊ ದಯವಿಟ್ಟು ಸ್ಕ್ರೀನ್ ಕಾಣೋ ನಂಬರ್ಗೆ ಬೇಗ ನಿಮ್ಮಗಳನ್ನು ವಾಟ್ಸಪ್ ಮಾಡ್ಕೊಳ್ಳಿ. ಇಲ್ಲ ವೈಯಕ್ತಿಕ ಜಾತಕ ಪರಿಶೀಲನೆ ಮಾಡಿಸ್ಕೊಳ್ಬೇಕಂದ್ರೆ ನೇರ ಬಂದು ನನ್ನ ಭೇಟಿ ಮಾಡಬಹುದು. ಇಲ್ಲ ಫೋನ್ ಕನ್ಸಲ್ಟೇಷನ್ ಕೂಡ ಖಂಡಿತವಾಗಿ ನೀವು ಅಪಾಯಿಂಟ್ಮೆಂಟ್ ಬುಕ್ ಮಾಡ್ಕೊಳ್ಬಹುದು. ಅದಕ್ಕೆ 911 ನಂಬರ್ನ ನೀವು ಕಾಂಟ್ಯಾಕ್ಟ್ ಮಾಡಿದ್ರೆ ನಿಮಗೆ ಕನ್ಸಲ್ಟೇಷನ್ ಸಹ ಖಂಡಿತವಾಗಿ ಕೊಡ್ತಾರೆ. ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಮಾಡಿ. ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್, ಇನ್ಸ್ಟಾಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡಲಿಕ್ಕೆ ಮರಿಬೇಡಿ. ಅಷ್ಟೇ ಅಲ್ಲ, ಫೇಸ್ಬುಕ್ ಇನ್ಸ್ಟಾಗ್ರಾಮ್ ನೋಡ್ತಿದ್ರೆ ನಮ್ಮ ಚಾನಲ್ನ, ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳೋಕೆ ದಯವಿಟ್ಟು ಮರಿಬೇಡಿ. ವಿಶೇಷ ಪ್ರಶ್ನೆಗಳಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ನಾನು ನಿಮ್ಮ ಕಮೆಂಟ್ಸ್ನ ಓದಿ ಸಾಧ್ಯವಾದರೆ ರಿಪ್ಲೈ ಸಹ ಮಾಡ್ತೇನೆ. ಒಳ್ಳೆಯದಾಗಲಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿ ಮಾಡ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.